ಭಾದ್ರಪದ ಮಾಸದ ಮೊದಲ ಮಂಗಳವಾರದಂದು ಪ್ರತಿ ವರ್ಷ ವಿಶ್ವದಾದ್ಯಂತ ಶ್ರೀ ವೀರಭದ್ರೇಶ್ವರ ಹಬ್ಬವನ್ನು ಆಚರಣೆ ಮಾಡುವಂತೆ ಶ್ರೀ ವೀರಭದ್ರೇಶ್ವರ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷರಾದ ಸಿಎಂ ಶಿವಶರಣಪ್ಪ ಕರೆ ನೀಡಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗಣೇಶೋತ್ಸವ ಮಾದರಿಯಲ್ಲಿ ವಿಶ್ವದಾದ್ಯಂತ ಶ್ರೀ ವೀರಭದ್ರೇಶ್ವರ ಹಬ್ಬವನ್ನು ಆಚರಣೆ ಮಾಡಬೇಕು. ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವರಾದ ವೀರಭದ್ರೇಶ್ವರ ದೇವರ ಜಾತ್ರೆ ಮಾತ್ರ ಆಚರಣೆ ಮಾಡಲಾಗುತ್ತದೆ. ಆದರೆ ವೀರಭದ್ರೇಶ್ವರ ಹಬ್ಬವನ್ನು ಆಚರಣೆ ಮಾಡುವುದು ತುಂಬಾ ಅವಶ್ಯಕವಾಗಿದೆ. ಹೀಗಾಗಿ ಭಾದ್ರಪದ ಮಾಸದ ಮೊದಲ ಮಂಗಳವಾರದಂದು ಪ್ರತಿ ವರ್ಷ ವಿಶ್ವದಾದ್ಯಂತ ಶ್ರೀ ವೀರಭದ್ರೇಶ್ವರ ಹಬ್ಬವನ್ನು ಆಚರಣೆ ಮಾಡಬೇಕು ಎಂದರು. ನಮಸ್ತೆ ಭೋ ಶ್ರೀ ವೀರಭದ್ರಾಯ, ನಮಸ್ತೆ ಭೋ ಶ್ರೀ ಭದ್ರಕಾಳಿ ವನವಂತಸ್ಥಾಯ, ನಮಸ್ತೆ ಭೋ ಧೃತ ಕರ್ಮ ಉಠಾರಾಯ. ಇವತ್ತಿನ ದಿವಸ ಎಲ್ಲ ನಮ್ಮ ವೀರಭದ್ರೇಶ್ವರ ಭಕ್ತರಲ್ಲಿ ಅರಿಕೆ ಮಾಡಿಕೊಳ್ಳೋದೇನೆಂದರೆ, ಪ್ರತಿ ವರ್ಷದಂತೆ ಅಂದರೆ ಸುಮಾರು ಈ ಒಂದು 5 ವರ್ಷದಿಂದ ನಾವು ವೀರಭದ್ರೇಶ್ವರ ಉದ್ಭವ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ಕೊಂಡು ಬಂದೀವಿ. ಅದು ವೀರಭದ್ರೇಶ್ವರ ಉದ್ಭವ ಆಚರಣೆ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ, ನಾವು ಎಲ್ಲ ದೇವರದ್ದು ಹಬ್ಬ ಮಾಡ್ತೀವಿ. ನಾವು ಸೃಷ್ಟಿಕರ್ತ ವೀರ ಪರಮೇಶ್ವರನ ಹಬ್ಬ ನಾವು ಶಿವರಾತ್ರಿಗೆ ಆಚರಣೆ ಮಾಡ್ತೀವಿ. ವಿಶ್ವದಾದ್ಯಂತ ಏಕಕಾಲಕ್ಕೆ ಮಾಡ್ತೀವಿ. ಪ್ರತಿಯೊಬ್ಬರು ಮನೆಯಲ್ಲಿ ಮಾಡ್ತೀವಿ, ಮಠದಾಗ ಮಾಡ್ತೀವಿ, ದೇವಸ್ಥಾನದಾಗ ಮಾಡ್ತೀವಿ, ವಿಶ್ವದಾದ್ಯಂತ ಆಚರಣೆ ಮಾಡ್ತೀವಿ. ಅದೇ ಥರ ದೇವಿ ಹೆಸರಿನಾಗ ದಸರಾ ಹಬ್ಬ ಆಚರಣೆ ಮಾಡ್ತೀವಿ. ನಾವು ದಸರಾನು ಪ್ರತಿಯೊಂದು ಮನೆ ದೇವಸ್ಥಾನ ಎಲ್ಲ ಕಡೆ ಆಚರಣೆ ಮಾಡ್ತೀವಿ. ಲಕ್ಷ್ಮೀ ಹೆಸರು ದೀಪಾವಳಿ ಹಬ್ಬ ಆಚರಣೆ ಮಾಡ್ತೀವಿ, ಗಣಪತಿ ಹಬ್ಬ ಆಚರಣೆ ಮಾಡ್ತೀವಿ. ಆದರೆ ನಮ್ಮ ವೀರಭದ್ರೇಶ್ವರದ ಹಬ್ಬನೇ ನಾವು ಆಚರಣೆ ಮಾಡ್ತಾ ಇಲ್ಲ, ಜಾತ್ರೆ ಮಾಡ್ತೀವಿ. ಲಕ್ಷಾಂತರ ದೇವಸ್ಥಾನ ಇದ್ದೇವೆ, ಕೋಟ್ಯಾಂತರ ಭಕ್ತರಿದ್ದೀವಿ. ನಾವು ಹಬ್ಬ ಮಾಡ್ತಾ ಇಲ್ಲ, ಬರೀ ಜಾತ್ರೆ ಮಾಡ್ತೀವಿ. ಅದಕ್ಕೆ ನಾವು ಹಬ್ಬ ಆಚರಣೆ ಮಾಡಬೇಕನ್ನೋ ಸಂದರ್ಭದಿಂದ ನಾವು ಸತತ ಪ್ರಯತ್ನ ಮಾಡ್ತಾಯಿದ್ದೀವಿ. ಹಬ್ಬ ಅಂದರೆ ಯಾವಾಗಪ್ಪ ಅಂದ್ರೆ, ಸೃಷ್ಟಿಕರ್ತ ಪರಮೇಶ್ವರನ ಉಗ್ರರೂಪ ವೀರಭದ್ರೇಶ್ವರ ಶಿವನ ಜಡೆಯಿಂದ ದಕ್ಷ ಬ್ರಹ್ಮನನ್ನು ಸಂಹಾರ ಮಾಡಲು ಭೂಮಿ ಮೇಲೆ ಅವತರಿಸಿದ ದಿವಸ ಅದು ಯಾವಾಗಪ್ಪ ಅಂದರೆ ಭಾದ್ರಪದ ಮಾಸದ ಮೊದಲ ಮಂಗಳವಾರ. ಇದಕ್ಕೆ ಡೇಟ್ ಇಲ್ಲ, ವಾರ ಮಾತ್ರ. ಪ್ರತಿ ವರ್ಷ ಭಾದ್ರಪದ ಮಾಸದ ಮೊದಲ ಮಂಗಳವಾರ ಆವತ್ತಿನ ದಿವಸ ನಾವೆಲ್ಲರೂ ಪ್ರತಿಯೊಂದು ಮನೆ, ಮಠ, ದೇವಸ್ಥಾನಗಳಲ್ಲಿ ವೀರಭದ್ರೇಶ್ವರನ ಉದ್ಭವಿಸಿದ ದಿವಸವನ್ನು ಹಬ್ಬ ರೂಪದಲ್ಲಿ ಆಚರಣೆ ಮಾಡಿ ನಾವೆಲ್ಲರೂ ವೀರಭದ್ರೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕಂತ ತಮ್ಮನ್ನೆಲ್ಲ ಕೇಳ್ಕೊತಾರೆ. ಓಂ ಶ್ರೀ ವೀರಭದ್ರೇಶ್ವರ ಮಹಾರಾಜ್ ಕಿ ಜೈ.